ತಿರುಪತಿಗೆ ಸಿಎಂ ಚಂದ್ರಬಾಬು ನಾಯ್ಡು ಅವರು ಕೂಡ ಭೇಟಿ ಕೊಡಲಿಕ್ಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಘಟನಾ ಸ್ಥಳಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಾರೆ. ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಕೂಡ ಚಂದ್ರಬಾಬು ನಾಯ್ಡು ಅವರು ಹೇಳಲಿಕ್ಕಿದ್ದಾರೆ ಮತ್ತು ಆಸ್ಪತ್ರೆಗೂ ಕೂಡ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯ ಸ್ಥಿತಿ ಹೇಗಿದೆ ಮತ್ತು ಘಟನೆಯಲ್ಲಿ ಪ್ರತ್ಯಕ್ಷದರ್ಶಿಗಳು ಅವರೇ ಆಗಿರೋದ್ರಿಂದ ಇನ್ನಷ್ಟು ಮಾಹಿತಿ ಅವರಿಂದಲೇ ಕಲೆ ಹಾಕೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಮತ್ತು ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಣೆಯನ್ನ ಕೂಡ ಅಲ್ಲಿನ ಸರ್ಕಾರ ಈಗಾಗಲೇ ಮಾಡಿದೆ ಮತ್ತೆ ಗಾಯಾಳುಗಳ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನ ನಾವೇ ನೋಡ್ಕೊಳ್ತೀವಿ ಅಂತ ಕೂಡ ಅಲ್ಲಿನ ಸರ್ಕಾರ ತಿಳಿಸಿದೆ. ಏನೇ ಆಗಲಿ ಮಹಾದುರಂತ ಇದು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾರೆ ವಿಶೇಷ ಸಂದರ್ಭದಲ್ಲಿ ಅನ್ನೋದು ಗೊತ್ತೇ ಇದೆ. ಟಿಕೆಟ್ಗೆ ಹೈ ಡಿಮ್ಯಾಂಡ್ ಇರುತ್ತೆ ಅನ್ನೋದು ಗೊತ್ತೇ ಇದೆ. ಮತ್ತೆ ಇದರದ ಟೋಕನ್ ವ್ಯವಸ್ಥೆಗಳನ್ನ ಹಿಂದೆ ಮಾಡಿರಲಿಲ್ಲ ಅಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡಿಕೊಂಡ್ರು, ಇದು ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿ ಕಲ್ಲನ್ನ ಈ ಆಡಳಿತ ಮಂಡಳಿಯವರು ಹಾಕೊಂಡಿದ್ದು ಅನ್ನುವಂತಹ ಅಭಿಪ್ರಾಯ ಕೂಡ ಅಲ್ಲಿರುವಂತಹ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಟೋಕನ್ ವ್ಯವಸ್ಥೆ ಈ ಹಿಂದೆ ಇರಲಿಲ್ಲ ಅಂದ್ರೆ ಈ ತರದ ದಿನಗಳಲ್ಲಿ, ಬಟ್ ಈಗೇನೋ ಮಾಡೋದಕ್ಕೆ ಹೋಗಿ ಏನೋ ಮಾಡಿಬಿಟ್ಟಿದ್ದಾರೆ. ನೋಡಿ ಎಷ್ಟು ಜನರ ಜೀವ ಹೋಗೋದಕ್ಕೆ ಕಾರಣ ಆಗಿದ್ದಾರೆ ಅಂತ. ಇನ್ನೂ ತುಂಬಾ ಜನ ಕ್ರಿಟಿಕಲ್ ಇದ್ದಾರೆ. ಅವ್ರದ್ದು ಸರ್ವೈವಲ್ ಚಾನ್ಸಸ್ ಬಹಳ ಕಡಿಮೆ ಇದೆ. ಮತ್ತೆ ಈ ನಂಬರ್ಸ್ ಇದೆಯಲ್ಲ, ಇದು ಇನ್ನಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ.